ರೈತರ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲಿ ಸದಾ ಕಾಲ ನಿಮ್ಮ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕಣ್ಣ ಗಲಾಟೆ? ಜನತಾ ದರ್ಶನ ನಡೆದಂತ ಕಳೆದ 2 ದಿನದ ಹಿಂದೆ ಬೇಡಣ್ಣ ದಯಮಾಡಿ ಸತೀಶಣ್ಣ ಮಾನ್ಯ ಕುಮಾರಣ್ಣ ಯಾರು ಕೂಡ ಭಾಷಣ ಮಾಡ್ತಾ ಇದ್ದಾರೆ. ಸತೀಶ್ ಗೌಡ್ರೆ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಜನತಾದಳದ ಕಾರ್ಯಕರ್ತರುಗಳಿಗೆ ನಾನು ಮನವಿ ಮಾಡತಕ್ಕಂಥದ್ದು, ನಿಜಕ್ಕೂ ಜನತಾದಳದ ಕಾರ್ಯಕರ್ತರಿಗೆ ಮನವಿ ಮಾಡೋದು, ದೇವೇಗೌಡರ ಬಗ್ಗೆ ಬಿಜೆಪಿ ಕಾರ್ಯಕರ್ತರುಗಳಲ್ಲಿ ಗೌರವಾನ್ವಿತ ನರೇಂದ್ರ ಮೋದಿ ಅವರ ಬಗ್ಗೆ ಗೌರವ ಇರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರುಗಳು ಇವತ್ತು ಒಗ್ಗಟ್ಟಿನ ಪಾದಯಾತ್ರೆ ನಡೀತಾ ಇದೆ. ಅದಕ್ಕೆ ಉಳಿ ಇಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಬಿಜೆಪಿಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಸನ್ಮಾನ್ಯ ದೇವೇಗೌಡರು ಇರ್ತಕ್ಕಂಥ ಅವರ ಒಂದು ನಂಬಿಕೆಗಳು ವಿಶ್ವಾಸಗಳೇನಿದೆ, ಯಾರು ತಿಳಿಗೇಡಿಗಳು ಮಾಡತಕ್ಕಂಥ ಸಭೆಗೆ ಬಂದು ಅವರಿಂದ ಈ ಬಿಜೆಪಿ ಜೆಡಿಎಸ್ನ ಹೊಂದಾಣಿಕೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾಂಗ್ರೆಸ್ನ ನಾಯಕರುಗಳ ಜೊತೆಗೂಡಿ ಇವತ್ತು ಬಿಜೆಪಿಯ ಜೆಡಿಎಸ್ನ ಸಂಬಂಧವನ್ನು ಹಾಳು ಮಾಡಬೇಕು ಅಂತಿದ್ದಾರೆ. ಅಂತವರನ್ನ ಬಿಜೆಪಿ ಕಾರ್ಯಕರ್ತರುಗಳು ಎಚ್ಚರಿಕೆಯಿಂದ ದೂರ ಇಡತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಜನತಾದಳದ ಕಾರ್ಯಕರ್ತರು ಅಷ್ಟೇ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ವಿಜಯೇಂದ್ರ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ತಾಯಿ ಮಕ್ಕಳ ತರ ಒಟ್ಟಾಗಿ ಇವತ್ತು ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ನ ಬಿಜೆಪಿಯ ಕಾರ್ಯಕರ್ತರು ಇವತ್ತೇನು ಈಗಿನ ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳ ವಿರುದ್ಧ ಒಂದು ಧ್ವನಿಯಂತೆ ಹೋರಾಟವನ್ನು ಮಾಡಲಿಕ್ಕೆ ನಿಮ್ಮ ಜೊತೆಗೂಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಈ ಒಂದು ಪಾದಯಾತ್ರೆ ನಮ್ಮ ಹೋರಾಟ ಇರ್ತಕ್ಕಂಥದ್ದು ನಾಡಿನ ರೈತ ವಿರೋಧಿ ಸರ್ಕಾರ. ಇವತ್ತು ಯಾವೊಂದು ಸರ್ಕಾರದ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ. ಇವತ್ತು ರೈತರ ಒಂದು ಬದುಕಿನ ಬಗ್ಗೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ಬಡವರು ದೀನದಲಿತರ ಹಣವನ್ನ ಇವತ್ತು ಯಾರಿಗೆ ಕೊಡಬೇಕಾಗಿದೆ ಅವರ ಹಣವನ್ನ ಲೂಟಿ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿದೆ. ಇವತ್ತು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಳಗುಗಳು ಬರಬಾರದು. ಒಟ್ಟಾಗಿ ಒಂದು ವಾಯ್ಸ್ ನಲ್ಲಿ ಒಂದು ಧ್ವನಿಯಲ್ಲಿ ಹೋಗಬೇಕು. ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ. ಕೇಂದ್ರದ ಸಚಿವರು
ನೂತನ ಮಂಡ್ಯ ಜಿಲ್ಲೆಯ ಸಂಸದರು ನಿಮ್ಮ ಪ್ರೀತಿಯ ಮನೆ ಮಗ ಮಾನ್ಯ ಕುಮಾರಣ್ಣ ಅವರು ನಿಮ್ಮನ್ನ ಉದ್ದೇಶಿಸಿ ಎರಡು ಪಕ್ಷದ ಕಾರ್ಯಕರ್ತರುಗಳಲ್ಲಿ ಯಾರು ಕೂಡ ಉದ್ವೇಗಕ್ಕೆ ಒಳಗಾಗದಿರ ಯಾರೋ ಕಿಡಿಗೇಡಿಗಳು ಮಾತನಾಡ್ತಕ್ಕಂಥ ಮಾತನ್ನ ಹೆಚ್ಚಾಗಿ ಹೃದಯಕ್ಕೆ ತಗೊಳ್ದಿರ ಈಗ ತಾನೇ ಮಾನ್ಯ ಕುಮಾರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಮತ್ತೊಬ್ರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬ್ರ ಮೇಲೆ ಇಟ್ಟಿರ್ತಕ್ಕಂಥ ಈ ಗೌರವವನ್ನ ಎರಡು ಪಕ್ಷದ ಕಾರ್ಯಕರ್ತರುಗಳು ಕಾಪಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಈಗ ತಾನೇ ನಿಮ್ಮ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣ ಅವರು ಮಾತನಾಡಿದ್ದಾರೆ. ನಿಮ್ಮೆಲ್ಲರ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲಣ್ಣ. ಈ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣ ಅವರಿಗೆ ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಕೇಂದ್ರದ ಸಚಿವರಾಗಿ ಭಾರತ ದೇಶವನ್ನ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ತಂದೆ ತಾಯಿಂದ ಒಂದು ಐತಿಹಾಸಿಕವಾದಂತ ಒಂದು ತೀರ್ಪು ಇವತ್ತು ಮಾನ್ಯ ಕುಮಾರಣ್ಣ ಅವರು ಬಂದು ನಿಮ್ಮ ಮುಂದೆ ನಿಂತಿದ್ದಾರೆ. ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತೇನು ವಿಶೇಷವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾವೇರಿಯ ಒಂದು ವಿಚಾರ, ಒಂದು ವಿವಾದ ಸಾಕಷ್ಟು ವರ್ಷಗಳಿಂದ ಒಂದು ಜ್ವಲಂತ ಸಮಸ್ಯೆಯಾಗಿ ಇವತ್ತು ನಮ್ಮ ಕಣ್ಮುಂದೆ ಇದೆ. ಈ ವಿಷಯವಾಗಿ ಮಾನ್ಯ ದೇವೇಗೌಡರು ಸಾಹೇಬರು 62 ವರ್ಷದ ಅವರ ದೀರ್ಘಕಾಲದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಮಂಡ್ಯದ ಕಾವೇರಿಯ ತಾಯಿಯನ್ನ ಉಳಿಸಬೇಕು, ನಮ್ಮ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಹಕ್ಕು ನಮ್ಗೆ ದಕ್ಕಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಪುಣ್ಯಾತ್ಮ 92 ವಯಸ್ಸಿನಲ್ಲಿ ಇವತ್ತೇನು ರಾಜ್ಯಸಭೆಯಲ್ಲಿ ಸಂಸತ್ನಲ್ಲಿ ನಿಂತು ಇವತ್ತು ಈ ರಾಜ್ಯದ ಹಾಗೂ ಮಂಡ್ಯ ಜಿಲ್ಲೆಯ ತಂದೆ ತಾಯಿಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಇವತ್ತು ರೈತರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆ 2018ರಲ್ಲಿ ಒಂದು ಮಾತನ್ನ ಕೊಡ್ತಾರೆ. ರೈತರು ಇದೇ ಕಾಂಗ್ರೆಸ್ನ ಸರ್ಕಾರ, ಇದೇ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಆಡಳಿತದಲ್ಲಿದ್ರು, ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಇವೆಲ್ಲವನ್ನು ಮನಸ್ಸಿಗೆ ತಗೊಂಡು ಕುಮಾರಣ್ಣ ಅವರು ನನಗೇನಾದ್ರೂ ಒಂದು ಅವಕಾಶ ಈ ರಾಜ್ಯದ ಜನತೆ ಕೊಟ್ರೆ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು. ಕೊಟ್ಟ ಮಾತಂತೆ ಉಳಿಸ್ಕೊಂಡ ಧೀಮಂತ ನಾಯಕ ಮಾನ್ಯ ಕುಮಾರಣ್ಣ ಅವರು. ಯಾವ ರೀತಿ ಇವತ್ತು ದೇವೇಗೌಡರು ಸಾಹೇಬ್ರ ಮೇಲೆ, ಕುಮಾರಣ್ಣನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಿ, ಒಂದು ಭರವಸೆಯನ್ನ ಇಟ್ಟಿದ್ದೀರಿ. ಒಬ್ಬ ಯುವಕ ನನ್ನ ಮೇಲೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ಆದ್ರೆ ಒಂದು ನಮ್ಮ ತಂದೆ ಅವರು ನಾನು ಯಾವಾಗ್ಲೂ ಮಾತನಾಡ್ತಾ ಇರ್ತೇವೆ, ಮಂಡ್ಯ ಜಿಲ್ಲೆಯ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ದೀನ ದಲಿತರ ಮಕ್ಕಳು, ಹಿಂದುಳಿದಿರ್ತಕ್ಕಂಥ ಸಮಾಜದ ಮಕ್ಕಳುಗಳು ತಮ್ಮ ತಂದೆ ತಾಯಿಂದ್ರು ಸಾಲ ಸೋಲ ಮಾಡಿ ನಿಮ್ಮನ್ನ ಓದಿಸಿದ್ದಾರೆ. ಡಿಗ್ರಿಗಳು ಪಡ್ಕೊಂಡಿದ್ದೀರಿ, ಮಾಸ್ಟರ್ ಡಿಗ್ರಿಗಳು ಪಡೆದುಕೊಂಡಿದ್ದೀರಿ. ಆದ್ರೆ ಇವತ್ತು ಉದ್ಯೋಗದ ಸಮಸ್ಯೆ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಎದ್ದು ಕಾಡ್ತಾ ಇದೆ. ಇವೆಲ್ಲವಕ್ಕೂ ಕೂಡ ಇವತ್ತು ಕಡಿವಾಣ ಹಾಕಬೇಕು. ನಮ್ಮ ಜಿಲ್ಲೆಯ ಮಕ್ಕಳು, ರೈತರ ಮಕ್ಕಳಿಗೆ ಇವತ್ತು ಬದುಕನ್ನ ಕಟ್ಕೊಡ್ಬೇಕು. ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡುವ ಮೂಲಕ ಬರೀ ಗಂಡೈಕ್ಳಿಗಷ್ಟೇ ಅಲ್ಲ, ನಮ್ಮ ಹೆಣ್ಣು ಮಕ್ಕಳು ಕೂಡ ಇವತ್ತು ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಕನಸನ್ನ ಇವತ್ತು ಮಾನ್ಯ ಕುಮಾರಣ್ಣ ಅವರು ಇಟ್ಕೊಂಡಿದ್ದಾರೆ. ದಯಮಾಡಿ ಇವತ್ತು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ 5ನೇ ದಿನಕ್ಕೆ ನಾವು ಎಲ್ಲರೂ ಕಾಲಿಟ್ಟಿದ್ದೇವೆ. ಪ್ರತಿನಿತ್ಯ ಪ್ರತಿದಿನ ಇವತ್ತು ಏನು ಸಹಸ್ರಾರು ಸಂಖ್ಯೆಯಲ್ಲಿ ನೀವೆಲ್ಲರೂ ಹೆಜ್ಜೆ ಹಾಕ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ 2 ದಿನ ನಡೆದಂತ ಒಂದು ಘಟನೆ ಬಹಳ ಮನಸ್ಸಿಗೆ ನೋವು ತಂದುಕೊಟ್ಟಿದೆ. BY ವಿಜೇಂದ್ರ ಅವರು ಮತ್ತೆ ನಾನು ಇಬ್ರು ಹೋಗಿ ಭೇಟಿಯನ್ನ ಮಾಡಿದ್ವಿ. ಗೌರಮ್ಮ ಅಂತಕ್ಕಂಥ ಒಬ್ರು ಕಾರ್ಯಕರ್ತರು ಸಾವಿನ ಅಪ್ಪದ್ರು ಈ ಒಂದು ಪಾದಯಾತ್ರೆಯ ಸಮಯದಲ್ಲಿ. ಇವೆಲ್ಲವನ್ನು ನೋಡಿದಾಗ ಎರಡು ಪಕ್ಷದ ಕಾರ್ಯಕರ್ತರು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಎಷ್ಟು ಮಟ್ಟಿಗೆ ಬದ್ಧತೆಯನ್ನ ಇಟ್ಟಿದ್ದಾರೆ. ಮಳೆ ಇರಲಿ, ಬಿಸಿಲಿರ್ಲಿ, ಚಳಿ ಇರಲಿ, ಗಾಳಿ ಇರಲಿ, ಇವ್ಯಾವನ್ನೂ ಲೆಕ್ಕಿಸಿದಿರಾ ಇವತ್ತು ಈ ರಾಜ್ಯದ ಸರ್ಕಾರದ
ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಏನಿವತ್ತು ರಾಜೀನಾಮೆಯನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೋರಾಟವನ್ನು ಮುಂದುವರಿಸಿದ್ದೇವೆ. ಇನ್ನೂ ಹೆಚ್ಚು ಮಾನ್ಯ ವಿ ವಿಜೇಂದ್ರ ಅವರು ಮಾತನಾಡ್ತಕ್ಕಂಥದ್ದಿದೆ. ನಿಮ್ಮ ಪ್ರೀತಿಯ ನಾಯಕರಾದಂತ ಕುಮಾರಣ್ಣವರು ಮಾತನಾಡಲಿದ್ದಾರೆ. ಮುಂದೆ ಮಾತಾಡ್ತಾರೆ. ಸಂಜಯ್ ಥಿಯೇಟರ್ ಸರ್ಕಲ್ ಹತ್ರ ಅಲ್ಲಿ ಮಾತನಾಡೋರಿದ್ದೇವೆ. ಏನಣ್ಣ ಸಂಜಯ್ ಥಿಯೇಟರ್ ಸರ್ಕಲ್ ಹತ್ರ ಮಾತಾಡ್ತೀವಿ. ನಾನು ವಿಜೇಂದ್ರ ಅವರೆಲ್ಲ ಅಲ್ಲಿ ಮಾತಾಡೋರು ಅಲ್ಲಿ ಮೈಕ್ಸಂದ್ರೆ ಏನಣ್ಣ ಏನಾಗಬೇಕಣ್ಣ ಅಲ್ಲಿ ಅದೇನಂತ ಸರಿಪಡಿಸಲ್ಲ. ಈಗ ಸ್ವಲ್ಪ ನಾನು 13ನೇ ತಾರೀಕು ಬರ್ತಿದ್ದೀನಿ. 13ನೇ ತಾರೀಕು ಬಂದ ಮೇಲೆ ಒಂದು 3-4 ದಿವಸ ಮಂಡ್ಯದಲ್ಲಿ ಸ್ವಲ್ಪ ಎಲ್ಲ ಕಡೆ ಬರಬೇಕು ಅಂತ ಇದೆ. ಪಾರ್ಲಿಮೆಂಟ್ ಮುಗಿತಾ ಇದೆ. ನಾಡಿದ್ದು ಪಾರ್ಲಿಮೆಂಟ್ ಮುಂದೆ ಎಲ್ಲ ಸಮಸ್ಯೆ ಬಗೆಹರಿಸೋಣ. ಅಲ್ಲಿ ಸಂಜಯ್ ಥಿಯೇಟರ್ ಹತ್ರ ಮಾತಾಡ್ತೀವಿ. ಅಲ್ಲೋಣ ಏನ್ ನಡೆಯೋಣ ಈ ಕಾರ್ಯಕರ್ತಬೇಡಿ ಎಲ್ಲ ದಯಮಾಡಿ ಎಲ್ಲರೂ ಮುಂದೆ ಸಾಗಬೇಕು. ಅಲ್ಲಿ ಮುಂದೆ ವಿಜೇಂದ್ರ ಅವರು ಕುಮಾರಣ್ಣ ಅವರು ಮುಂದೆ ಸಾಗ್ತಾರೆ. ಹಲೋ ಭಾರತ್ ಮಾತಾಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ಜನತಾ ಪಕ್ಷಕ್ಕೆ, ಬಿಜೆಪಿಗೆ ಎಲ್ಲ ಕಾರ್ಯಕರ್ತರು ಮುಂದೆ ನಡೀರಿ.